ಸರಸ್ವತಿ, ಅವಸರ ಪಡ್ಬೇಡ, ಕೂತ್ಕೋ. ಹಸೆ ಮನೆ ಬಿಟ್ಟು ಎದ್ರೆ ಮತ್ತೆ ಮಾಂಗಲ್ಯ ಭಾಗ್ಯ ಸಿಕ್ಕಲ್ಲಮ್ಮ. ಕೂತ್ಕೋ ತಾಯಿ. ಕೂತ್ಕೋ ಸರಸ್ವತಿ. ಚಂದ್ರಪ್ಪನವ್ರೆ, ನನ್ ಮಾತು ಕೇಳಿ, ಸುಮ್ನೆ ಮದುವೆ ಮಾಡೋದು ನಿಲ್ಸ್ಬಿಡೋದು ಒಳ್ಳೇದು. ಅದ್ಯಾಗ ಮದುವೆ ನಿಲ್ಸೋದು? ಅರ್ಥ ಇಲ್ಲ ಏನೇನ ಮಾತಾಡ್ತೀಯ. ಹುಡುಗಿ ಆಗ್ಲೇ ಹಸೆ ಮನೆ ಮೇಲೆ ಕುಂತಾಯ್ತು. ಓ, ಹಾಗಾದ್ರೆ ಬೇರೆ ಹುಡುಗನ ಏರ್ಪಾಟ್ ಮಾಡಿ ಈ ಮದುವೆ ಮುಗಿಸ್ಬಿಡಿ. ನಿಮ್ ಮಗಳಷ್ಟೇ ಅಲ್ಲ, ಬೇರೆ ಯಾರೇ ಆ ಪರಿಸ್ಥಿತಿಯಲ್ಲಿದ್ರು ನಾನು ಪ್ರಾಣ ಕೊಟ್ಟೋದು ಅವ್ರನ್ನ ಕಾಪಾಡ್ತಿದ್ದೆ. ಅದು ಧರ್ಮ. ನಾಗಮಣಿ, ನನ್ನ ಮಗನ ಕೈಯಿಂದ ತಾಳೆ ಕಟ್ಟಿಸ್ಬಿಟ್ರೆ ಹೇಗೆ? ಅಮ್ಮ, ಈಗೇನಮ್ಮ ಮಾಡೋದು? ಅಣ್ಣಯ್ಯ, ತಿಳಿದೋ ತಿಳಿದೇನೋ ಹೀಗೆಲ್ಲ ಆಗೋಯ್ತಪ್ಪ. ಆವತ್ತಿನ ದಿವಸ ನನ್ನ ಮಗಳ ಮಾನನ ಕಾಪಾಡ್ದೆ. ಇವತ್ತು ನನ್ನ ಮಗಳ ಕೊರಳಿಗೆ ಮಾಂಗಲ್ಯ ಕಟ್ಟಿ ಅವಳಿಗೆ ಬಾಳು ಕೊಡಪ್ಪ, ಅವಳಿಗೆ ಬಾಳು ಕೊಡು ಅಣ್ಣಯ್ಯ. ಅಣ್ಣಯ್ಯ, ನಿನ್ ಕಾಲಿಡ್ಕೋತೀನಿ ಅಣ್ಣಯ್ಯ, ನಿನ್ ಕಾಲಿಡ್ಕೋತೀನಿ ಅಣ್ಣಯ್ಯ. ಏನಿದೆಲ್ಲ? ಅಮ್ಮ ಒಪ್ಪೋದಾದ್ರೆ ನನಗೇನು ಅಭ್ಯಂತರ ಇಲ್ಲ. ಅಮ್ಮ, ನನ್ನ ಮಗಳ ಕೊರಳಿಗೆ ಅಣ್ಣನ ಕೈಯಿಂದ ತಾಳೆ ಕಟ್ಟಿಸಿ ನನ್ನ ಮರ್ಯಾದೆ ಕಾಪಾಡಿ ತಾಯಿ, ನನ್ನ ಮರ್ಯಾದೆ ಕಾಪಾಡಿ. ಅಣ್ಣಯ್ಯ, ಇಂಥ ಸಮಯದಲ್ಲಿ ಒಂದು ಹೆಣ್ಣಿಗೆ ಬಾಳು ಕೊಡೋದು ಅಂದ್ರೆ ತುಂಬಾ ಪುಣ್ಯದ ಕೆಲಸ. ಬಾಪ ಬಾ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಮಾಲೆ ಹಾಕಮ್ಮ. ಮಾಂಗಲ್ಯ ಕಟ್ಟಿ ಸ್ವಾಮಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ಕಂಠೆ ಪದ್ಮಾನಿ ಶುಭಗೆ ತ್ವಂ ದೇವ ಶರದಾಂ ಶತಂ ಮಾಂಗಲ್ಯ ಧಾರಣ ಮಹೋತ್ಸವ.